ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಫಿಕ್ಸ್ಡ್ ಪ್ರೊಬಬಿಲಿಟಿ ವೆಕ್ಟರ್ಸ್ ಮೇಲೆ. ಸೊ ಕ್ವಶನ್ ಏನ್ ಕೇಳ್ತಾ ಇರೋದು, ಫೈಂಡ್ ದ ಯೂನಿಕ್ ಫಿಕ್ಸ್ಡ್ ಪ್ರೊಬಬಿಲಿಟಿ ವೆಕ್ಟರ್ ಫಾರ್ ದ ರೆಗ್ಯುಲರ್ ಸ್ಟಾಕಾಸ್ಟಿಕ್ ಮ್ಯಾಟ್ರಿಕ್ಸ್. ಸೊ ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ, ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊಲ್ಯೂಷನ್. ಸೊ ನಾವಿಲ್ಲಿ ಏನ್ ಫೈಂಡ್ ಔಟ್ ಮಾಡಬೇಕು, ಒಂದು ವೆಕ್ಟರ್ ಅನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ವಿ ನೀಡ್ v is equal to x, y, z ಅಂತ ಅಂದ್ರೆ ನಾವೊಂದು ವೆಕ್ಟರ್ ಅನ್ನ ಫೈಂಡ್ ಔಟ್ ಮಾಡ್ತಾ ಇದೀವಿ, ವೇರ್ x plus y plus z will be equal to 1 ಅಂತ ಅಂದ್ರೆ ಆಲ್ ಪಾಸಿಬಿಲಿಟೀಸ್ ಏನೇನು ಇರ್ತವೆ ಅವೆಲ್ಲದ್ರದ್ದು ಕೂಡ ಪ್ರೊಬಬಿಲಿಟಿ 1 ಗೆ ಈಕ್ವಲ್ ಆಗಿರುತ್ತೆ ಅಂತ ಸಮ್ ಮಾಡಿದ್ರೆ. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 1. ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ ವಿ ಎ ಇಸ್ ಈಕ್ವಲ್ ಟು ವಿ ಅಂತ ಈಕ್ವೇಟ್ ಮಾಡ್ಕೊಂತ ಹೋಗ್ತೀನಿ. ವಿ ಅಂತ ಅಂದ್ರೆ ಏನು, ಇಲ್ಲಿ ವೆಕ್ಟರ್ಸ್, ಎ ಅಂತಂದ್ರೆ ಗಿವನ್ ಮ್ಯಾಟ್ರಿಕ್ಸ್. ಸೊ ಮಲ್ಟಿಪ್ಲೈ ಮಾಡಿ, ವಿ ಜಾಗಕ್ಕೆ ವೆಕ್ಟರ್ಸ್ ಅನ್ನು ಹಾಕಿ ಎಕ್ಸ್ ವೈ ಝೆಡ್, ನೆಕ್ಸ್ಟ್ ಎ ಜಾಗಕ್ಕೆ ಮ್ಯಾಟ್ರಿಕ್ಸ್ ಅನ್ನು ಹಾಕಿ ಕೊಟ್ಟಿರೋದು 0 1 0 1/6 1/2 1/3 0 2/3 1/3 ವಿಲ್ ಬಿ ಈಕ್ವಲ್ ಟು ವೆಕ್ಟರ್ ಏನು, ಎಕ್ಸ್ ವೈ ಝೆಡ್. ಗೊತ್ತಾಯ್ತಾ? ವಿ ಇರುವಂತ ಜಾಗಕ್ಕೆ ವೆಕ್ಟರ್ ಅನ್ನು ಹಾಕಿ, ಎ ಇರುವಂತ ಜಾಗಕ್ಕೆ ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರಲ್ಲ ಅದನ್ನ ಪ್ಲೇಸ್ ಮಾಡಿ. ಸೊ ಇವಾಗ ಮಲ್ಟಿಪ್ಲೈ ಮಾಡೋದು ಗೊತ್ತಲ್ಲ, 1 2 3 ನೆಕ್ಸ್ಟ್ 1 2 3 ನೆಕ್ಸ್ಟ್ 1 2 3 ಈ ತರ ನೋಡಿ. ಎಕ್ಸ್ ಇಂಟು 0 ಪ್ಲಸ್ ವೈ ಇಂಟು 1/6 ಪ್ಲಸ್ ಝೆಡ್ ಇಂಟು 0 ಈ ತರ. ಸೊ ಇಲ್ಲಿ ಬರೀತಾ ಹೋಗ್ತೀನಿ ನೋಡಿ, ಎಕ್ಸ್ ಇಂಟು 0 ಪ್ಲಸ್ ವೈ ಇಂಟು 1/6 ವೈ ಇಂಟು 1/6 ಪ್ಲಸ್ ಝೆಡ್ ಇಂಟು 0 ಸರಿನಾ. ನೆಕ್ಸ್ಟ್ ಒಂದು ಸ್ವಲ್ಪ ಸ್ಪೇಸ್ ಬಿಟ್ಕೊಳ್ಳಿ ಅಥವಾ ಕಾಮನೇ ಹಾಕೊಳ್ಳಿ, ಏನಲ್ಲ ಕಾಮ ಹಾಕೊಳ್ಳಿ. ವೈ ಎಕ್ಸ್ ಇಂಟು 1 ಏನಾಗಿರುತ್ತೆ, ಎಕ್ಸ್ ಆಗಿರುತ್ತೆ, ಪ್ಲಸ್ ವೈ ಇಂಟು 1/2 ಸರಿನಾ. ವೈ ಇಂಟು 1/2 ಅಂತಂದ್ರೆ y/2ನೇ ಆಗಿರುತ್ತಲ್ವಾ. ಎಸ್. ಝೆಡ್ ಇಂಟು 2/3 ಅಂತಂದ್ರೆ ಎಷ್ಟಾಗುತ್ತೆ, 2z ಹೋಲ್ ಡಿವೈಡೆಡ್ ಬೈ 3 ಆಗುತ್ತೆ. ನೆಕ್ಸ್ಟ್ ಎಕ್ಸ್ ಇಂಟು 0 ಏನಾಗುತ್ತೆ, 0 ಆಗುತ್ತೆ, ಯಾಕಂತಂದ್ರೆ ಎನಿಥಿಂಗ್ ಮಲ್ಟಿಪ್ಲೈಡ್ ವಿತ್ 0 ವಿಲ್ ಬಿ 0 ಅಲ್ವಾ. ವೈ ಇಂಟು 1/3 ಏನಾಗುತ್ತೆ, y/3 ಆಗುತ್ತೆ, ಪ್ಲಸ್ ಝೆಡ್ ಇಂಟು 1/3 ಏನಾಗುತ್ತೆ, z/3 ಆಗುತ್ತೆ, which will be equal to the vectors x, y, z. ಸೊ ಇದನ್ನ ಆದಷ್ಟು ಸಿಂಪ್ಲಿಫೈ ಮಾಡ್ಕೊಂತ ಹೋಗ್ತೀನಿ. ಸೊ ಇಲ್ಲಿ ನೋಡಿ x ಇಂಟು 0 ಇದೆಯಲ್ಲ, ಸೊ ಇದ್ರ ವ್ಯಾಲ್ಯೂ ಏನಾಗಿರುತ್ತೆ ನನಗೆ 0ಗೆ ಈಕ್ವಲ್ ಆಗಿರುತ್ತೆ. y ಇಂಟು 1/6 ಇದೆಯಲ್ಲ, ಸೊ ಇದೇನಾಗುತ್ತೆ ನನಗೆ y/6 ಆಗುತ್ತೆ. ನೆಕ್ಸ್ಟ್ z ಇಂಟು 0 ಏನಾಗುತ್ತೆ ನನಗೆ 0 ಆಗುತ್ತೆ, ಸರಿನಾ. ಇಲ್ಲಿ ಉಳ್ಕೊಂಡಿದ್ದೇನು y/6. ನೆಕ್ಸ್ಟ್ ಇಲ್ಲಿ x ಪ್ಲಸ್ y/2 ಪ್ಲಸ್ 2z/3 ನೆಕ್ಸ್ಟ್ y/3 ಪ್ಲಸ್ 2z y/3 ಪ್ಲಸ್ z/3 ವಿಲ್ ಬಿ ಈಕ್ವಲ್ ಟು x, y, z. ಈಗ ಏನ್ ಮಾಡಬೇಕು, ಮೊದಲನೇ ಪೊಸಿಷನ್ ಎರಡನೇ ಪೊಸಿಷನ್ ಮೂರನೇ ಪೊಸಿಷನ್ ಅನ್ನ ಈಕ್ವೇಟ್ ಮಾಡ್ಕೊಳ್ಳಿ. ಅಂದ್ರೆ ಇಲ್ಲಿ ಮೊದಲನೇ ಪೊಸಿಷನ್ ಅಲ್ಲಿ ಉಳ್ಕೊಂಡಿದ್ದೇನು y/6 ಮಾತ್ರ, y ಡಿವೈಡೆಡ್ ಬೈ 6 ವಿಲ್ ಬಿ ಈಕ್ವಲ್ ಟು, ನೋಡಿ ಈಕ್ವೇಟ್ ಸಿಂಬಲ್ ಇರೋದ್ರಿಂದ ವಿಲ್ ಬಿ ಈಕ್ವಲ್ ಟು x ಆ ತರ. ನೆಕ್ಸ್ಟ್ ಕಾಮ x ಪ್ಲಸ್ y ಹೋಲ್ ಡಿವೈಡೆಡ್ ಬೈ 2 ಪ್ಲಸ್ 2z ಹೋಲ್ ಡಿವೈಡೆಡ್ ಬೈ 3 ವಿಲ್ ಬಿ ಈಕ್ವಲ್ ಟು y. ನೋಡಿ ಎರಡನೇ ಪೊಸಿಷನ್. ನೆಕ್ಸ್ಟ್ y divided by 3 plus z divided by 3 will be equal to z. ಮೂರನೇ ಪೊಸಿಷನ್ ಮತ್ತೆ ಮೂರನೇ ಪೊಸಿಷನ್ ಅನ್ನ ಈಕ್ವೇಟ್ ಮಾಡ್ಕೊಂತ ಹೋದ್ವಿ. ಈಗ ಏನ್ ಮಾಡ್ಬೇಕು ಅಂತಂದ್ರೆ ಈ ಪ್ರತಿಯೊಂದು ಇದಾವಲ್ಲ ಸಪರೇಟ್ ಆಗಿ ತಗೊಂಡಿರುವಂತವು ಪೊಸಿಷನ್ಗಳು, ಅವುಗಳದ್ದು LCM ಅನ್ನ ನೋಡ್ಬೇಕು. ಸೊ ಇಲ್ಲಿ ಒಂದೇ ಒಂದು ಎಲಿಮೆಂಟ್ ಇರೋದು, ಸೊ ಅದ್ರದ್ದು LCM 6 ಬರಬೇಕು. ಸೊ 6 ಅನ್ನ ಏನ್ ಮಾಡಿ ಮಲ್ಟಿಪ್ಲೈ ಮಾಡಿ ಎರಡು ಕಡೆಗೂ ಕೂಡ, ಲೆಫ್ಟ್ ಹ್ಯಾಂಡ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ. 6y ಹೋಲ್ ಡಿವೈಡೆಡ್ ಬೈ 6 ವಿಲ್ ಬಿ ಈಕ್ವಲ್ ಟು 6x ಈ ತರ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 2 ಮತ್ತೆ 3 ಇದೆ ಈ ಒಂದು ಪೊಸಿಷನ್ ಅಲ್ಲಿ, 2 ಮತ್ತೆ 3. ಸೊ ಅದ್ರದ್ದು LCM ಯಾವ ರೀತಿ ಕಂಡುಹಿಡಿಯೋದು, 2 ಮತ್ತೆ 3 2 1s 3. ಸೊ ಇವಾಗ ಏನಾಗುತ್ತೆ, 3 1s 1 ಹಂಗೆ ಉಳ್ಕೊಳುತ್ತೆ. ಸೊ ಏನಾಯ್ತು, 2 ಇಂಟು 3 ಇಂಟು 1 ಇಂಟು 1 ಅಂತಂದ್ರೆ 3 2s 6. ಸೊ 6 ಇಸ್ ದ LCM ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಪೂರ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಅಷ್ಟಕ್ಕೂ ಕೂಡ 6 ಅನ್ನ ಮಲ್ಟಿಪ್ಲೈ ಮಾಡಿ. 6 ಇಂಟು ಎಕ್ಸ್ ಪ್ಲಸ್ 6y ಹೋಲ್ ಡಿವೈಡೆಡ್ ಬೈ 2 ಪ್ಲಸ್ 6 2s 12z ಹೋಲ್ ಡಿವೈಡೆಡ್ ಬೈ 3 ವಿಲ್ ಬಿ ಈಕ್ವಲ್ ಟು 6y. ನೋಡಿ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಎರಡು ಕಡೆನೂ ಕೂಡ ಮಲ್ಟಿಪ್ಲೈ ಮಾಡಿದೆ. ನೆಕ್ಸ್ಟ್ ಈ ಒಂದು ಪೊಸಿಷನ್ ಬನ್ನಿ, 3 ಮತ್ತೆ 3 LCM ಏನಾಗಿರುತ್ತೆ, 3ನೇ ಆಗಿರುತ್ತೆ ಕಾಮನ್ ಇದ್ರೆ, ಸರಿನಾ. ಸೊ 3 ಅನ್ನ ಮಲ್ಟಿಪ್ಲೈ ಮಾಡಿ, 3y ಹೋಲ್ ಡಿವೈಡೆಡ್ ಬೈ 3 ಪ್ಲಸ್ 3z ಹೋಲ್ ಡಿವೈಡೆಡ್ ಬೈ 3 ವಿಲ್ ಬಿ ಈಕ್ವಲ್ ಟು 3z. ನೆನಪಿರ್ಬೇಕು, ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಎರಡು ಕಡೆನೂ ಕೂಡ ನಾವು ಮಲ್ಟಿಪ್ಲೈ ಮಾಡ್ತೀವಿ. ಈಗ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸೊ ಸಿಂಪ್ಲಿಫೈ ಮಾಡ್ಕೊಂಡ್ರೆ 6 ಕ್ಯಾನ್ಸಲ್ ಆಗುತ್ತೆ, y ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 6x. ಸೊ ಇದನ್ನ ನಾನು ಈಕ್ವೇಶನ್ ನಂಬರ್ 2 ಅಂತ ತಗೊಂತೀನಿ, y ಈಸ್ ಈಕ್ವಲ್ ಟು 6x. ನೆಕ್ಸ್ಟ್ 6x ಹಂಗೆ ಉಳ್ಕೊಳುತ್ತೆ, ಪ್ಲಸ್ 2 1s 2 3s, ಸೊ 3y ಪ್ಲಸ್ 3 1s 3 4s 4z ವಿಲ್ ಬಿ ಈಕ್ವಲ್ ಟು 6y. ಸೊ ಇದನ್ನ ನಾನು ಈಕ್ವೇಶನ್ 3 ಅಂತೀನಿ.
ನೆಕ್ಸ್ಟ್ ಇಲ್ಲಿ 3 1s 3 1s 3 1s 3 1s. ಸೊ ಏನು ಉಳ್ಕೊಂತು y ಪ್ಲಸ್ z ವಿಲ್ ಬಿ ಈಕ್ವಲ್ ಟು 3z. ಸೊ ಇದನ್ನ ನಾನು ಈಕ್ವೇಶನ್ 4 ಅಂತ ಕರಿತಾ ಹೋಗ್ತೀನಿ. ಈಗ ನಾವೇನ್ ಮಾಡೋಣ ಅಂತಂದ್ರೆ ಮೊದಲನೇ ಈಕ್ವೇಶನ್ ತಗೊಂಡಿದ್ನಲ್ಲ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಅಂತ. ಸೊ ಅದರಿಂದ ಝಡ್ ಅನ್ನ ತಕ್ಕೊಂತ ಹೋಗ್ತೀನಿ. ನನಗೆ ಫರ್ದರ್ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಅಂದ್ರೆ ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ವ್ಯಾಲ್ಯೂ ಕಂಡುಹಿಡಿಯೋದು. ಎಕ್ಸ್ ವೈ ಝಡ್ ವ್ಯಾಲ್ಯೂ ಕಂಡುಹಿಡ್ಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಸರಿನಾ? ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಫ್ರಮ್ ಈಕ್ವೇಶನ್ ನಂಬರ್ 1. ಸೊ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಝಡ್ ವಿಲ್ ಬಿ ಈಕ್ವಲ್ ಟು 1 ಮೈನಸ್, ನೋಡಿ ಎಕ್ಸ್ ಪ್ಲಸ್ ವೈ ಎರಡು ಕೂಡ ಆ ಕಡೆ ಹೋದ್ರೆ ಏನಾಗುತ್ತೆ, ಮೈನಸ್ ಎಕ್ಸ್ ಮೈನಸ್ ವೈ ಆಗುತ್ತಲ್ವಾ. ನೋಡಿ ಏನ್ ಮಾಡಿದೆ, ಎಕ್ಸ್ ಮತ್ತೆ ವೈ ಅನ್ನ ಆ ಕಡೆ ಕಳಿಸಿದೆ, ಝಡ್ ನ ರೆಸ್ಪೆಕ್ಟಿವ್ ಅಲ್ಲಿ ನಾನು ಕಂಡಿಡ್ಕೊಂಡೆ. ಸೊ ಇದನ್ನ ನಾನು ಈಕ್ವೇಶನ್ ನಂಬರ್ 5 ಅಂತ ಕರಿತೀನಿ. ಇಲ್ಲಿ 4 ಆಯ್ತು, ಅಲ್ಲಿ 5 ಅಂತ ಕರಿತೀನಿ. ನೆಕ್ಸ್ಟ್ ಏನ್ ಮಾಡ್ತೀನಿ, ಈಕ್ವೇಶನ್ 2 ಅಲ್ಲಿ ಏನಿದೆ ವೈ ಇದೆ. ಸೊ ಅದನ್ನ ಏನ್ ಮಾಡ್ತೀನಿ, ನಾನು ಈಕ್ವೇಶನ್ 5 ಅಲ್ಲಿ ರೀಪ್ಲೇಸ್ ಮಾಡ್ತಾ ಹೋಗ್ತೀನಿ. ಸೊ ಈಕ್ವೇಶನ್ 2 ಇನ್ ಈಕ್ವೇಶನ್ ನಂಬರ್ 5. ಸೊ ವ್ಯಾಲ್ಯೂ ಏನಾಗುತ್ತೆ, ಝಡ್ ವಿಲ್ ಬಿ ಈಕ್ವಲ್ ಟು 1 ಮೈನಸ್ ಎಕ್ಸ್ ಮೈನಸ್, ನೋಡಿ ಇಲ್ಲಿ ವೈ ಜಾಗಕ್ಕೆ ಏನಂತ ಹಾಕ್ಬೇಕು, 6x ಅಂತ ಹಾಕ್ಬೇಕು. ಸೊ 6x. ಸೊ 6x ಅನ್ನ ಹಾಕಿದ್ರೆ ಏನಾಯ್ತು ನನಗೆ, ಝಡ್ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಮೈನಸ್ 6x ಏನಾಗುತ್ತೆ, ಮೈನಸ್ 7x ಆಯ್ತು, ಸರಿನಾ? 1 ಮೈನಸ್ 7x ಆಗಿದೆ ಝಡ್ ವ್ಯಾಲ್ಯೂ. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 6, ಸರಿನಾ? ಈಕ್ವೇಶನ್ ನಂಬರ್ 6 ಅಂತೀನಿ. ಯೂಸಿಂಗ್ ಈಕ್ವೇಶನ್ ನಂಬರ್ 2 ಅಂಡ್ ಈಕ್ವೇಶನ್ ನಂಬರ್ 6 ಇನ್ ಈಕ್ವೇಶನ್ ನಂಬರ್ 3. ಸೊ 2 ಮತ್ತೆ 6 ಅನ್ನ ಯೂಸ್ ಮಾಡ್ಕೊಂಡು ಈಕ್ವೇಶನ್ ನಂಬರ್ 3 ಗೆ ನಾವು ರೀಪ್ಲೇಸ್ ಮಾಡ್ತಾ ಹೋಗೋಣ, ವ್ಯಾಲ್ಯೂ ಸಿಗ್ತವೆ. ಸೊ 6x ಅಂತ ಇದೆ. ಸೊ 6x ಹಂಗೆ ಬರ್ಕೊಳ್ಳಿ, ಪ್ಲಸ್ 3y ಅಂತ ಇದೆ. ಸೊ ಸೆಕೆಂಡ್ ಈಕ್ವೇಶನ್ ಇಂದ y ವ್ಯಾಲ್ಯೂ ಗೊತ್ತು, ಏನದು 6x. ಸೊ ಏನಂತ ಬರೀಬಹುದು, 3 ಇಂಟು 6x ಅಂತ ಬರೀಬಹುದು. y ಪೊಸಿಷನ್ ಮಾತ್ರ ಬರೀಬೇಕು. ನೆಕ್ಸ್ಟ್ ಪ್ಲಸ್ 4 ಇಂಟು z ಅಂತ ಕೊಟ್ಟಿದ್ದಾರೆ. z ವ್ಯಾಲ್ಯೂ ನನಗೆ 6th ಅಂತಿಂದ ಗೊತ್ತಿದೆ, ಏನು 1 ಮೈನಸ್ 7x. ಸೊ ಏನ್ ಮಾಡಿದೆ, ಎಲ್ಲವನ್ನು ಕೂಡ x ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಫಾರ್ ಫರ್ದರ್ ಈಸಿ ಕ್ಯಾಲ್ಕುಲೇಷನ್. ವಿಲ್ ಬಿ ಈಕ್ವಲ್ ಟು 6y. ಸೊ ವಿಲ್ ಬಿ ಈಕ್ವಲ್ ಟು 6 ಇಂಟು y. y ವ್ಯಾಲ್ಯೂ ಏನಿರೋದು ನಮಗೆ 6x. ಸೊ ಎಲ್ಲದನ್ನು ಕೂಡ x ಆಗಿ ಕನ್ವರ್ಟ್ ಮಾಡ್ಕೊಂಡಿರೋದ್ರಿಂದ ನನಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ವ್ಯಾಲ್ಯೂನ ನೋಡ್ತಾ ಹೋಗೋಣ. 6x ಪ್ಲಸ್ 6 3s 18x ಪ್ಲಸ್ 4 1s 4 ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್ 7 4s 28x ವಿಲ್ ಬಿ ಈಕ್ವಲ್ ಟು 6 6s 36x ಆಗುತ್ತೆ. ಗೊತ್ತಾಯ್ತಾ? ಸೊ ಈಗ 18x ಪ್ಲಸ್ 6x ಅಂತ ಅಂದ್ರೆ 24x. ಸೊ 24x ಆಗುತ್ತೆ, ಮೈನಸ್ 28x ಪ್ಲಸ್ 4 ವಿಲ್ ಬಿ ಈಕ್ವಲ್ ಟು 36x. ಸೊ 24 ಮೈನಸ್ 28 ಅಂತ ಅಂದ್ರೆ ಎಷ್ಟಾಗುತ್ತೆ ನನಗೆ, ಮೈನಸ್ 4x ಆಗುತ್ತೆ, ಮೈನಸ್ 4x. ಸೊ ಇದನ್ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, ಪ್ಲಸ್ 4x ಆಗುತ್ತೆ, ಸರಿನಾ? ಪ್ಲಸ್ 4x. ಸೊ 36 ಪ್ಲಸ್ 4 ಅಂತಂದ್ರೆ 40x ಆಯ್ತು. 40x ವಿಲ್ ಬಿ ಈಕ್ವಲ್ ಟು 4. ಸೊ ನನಗೆ x ವ್ಯಾಲ್ಯೂ ಮಾತ್ರ ಬೇಕಾಗಿರೋದು. ಸೊ 4 ಡಿವೈಡೆಡ್ ಬೈ 40 ಆಗುತ್ತೆ. ಸೊ x ವ್ಯಾಲ್ಯೂ ಏನಕ್ಕೆ ಈಕ್ವಲ್, 4 1s 4 10s 40. ಸೊ x ವ್ಯಾಲ್ಯೂ ಈಸ್ 1 ಡಿವೈಡೆಡ್ ಬೈ 10. ಸೊ ಈ ತರ ನಾವು x ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಸೊ ಈಗ ನನಗೆ x ವ್ಯಾಲ್ಯೂ ಗೊತ್ತಿದೆ, ಅದನ್ನ ಇಲ್ಲಿ ಪ್ಲೇಸ್ ಮಾಡಿಬಿಟ್ರೆ 6th ಈಕ್ವೇಶನ್ಗೆ z ವ್ಯಾಲ್ಯೂ ಗೊತ್ತಾಗ್ತಾ? ಎಸ್, ಆರಾಮಾಗಿ ಗೊತ್ತಾಗುತ್ತೆ. ಸೊ x ವ್ಯಾಲ್ಯೂ ಇನ್ ಈಕ್ವೇಶನ್ ನಂಬರ್ 6. ಸೊ ಏನಾಗುತ್ತೆ, z ವಿಲ್ ಬಿ ಈಕ್ವಲ್ ಟು 1 ಮೈನಸ್ 7 ಇಂಟು x ವ್ಯಾಲ್ಯೂ ಏನಿರೋದು 1/10 ಇದೆ. ಸೊ 1 ಮೈನಸ್ 7/10 ಆಗುತ್ತೆ. ಸೊ 10 ಮೈನಸ್ 7 ಹೋಲ್ ಡಿವೈಡೆಡ್ ಬೈ 10 ವ್ಯಾಲ್ಯೂ ಎಷ್ಟು ಬಂತು, 3/10. ಸೊ 3/10 ಇಸ್ ದ ವ್ಯಾಲ್ಯೂ ಫಾರ್ z. ಸೊ ಈಗ ನಮಗೆ x ವ್ಯಾಲ್ಯೂ ಗೊತ್ತಾಗಿದೆ, z ವ್ಯಾಲ್ಯೂ ಗೊತ್ತಾಗಿದೆ. ಇನ್ನು ಉಳಿದಿರೋದು ಯಾವುದು, y ವ್ಯಾಲ್ಯೂ. ಸೊ ಈಕ್ವೇಶನ್ 2ಗೆ x ವ್ಯಾಲ್ಯೂನ ಪ್ಲೇಸ್ ಮಾಡಿದ್ರೆ ನಮಗೆ ಸಿಗ್ತಾ ಹೋಗುತ್ತೆ. ಸೊ x ವ್ಯಾಲ್ಯೂ ಇನ್ ಈಕ್ವೇಶನ್ ನಂಬರ್ 2. ಸೊ ಈಕ್ವೇಶನ್ ನಂಬರ್ 2ಗೆ x ವ್ಯಾಲ್ಯೂನ ಪ್ಲೇಸ್ ಮಾಡಿದ್ರೆ y ಈಸ್ ಈಕ್ವಲ್ ಟು 6x ಇದ್ದಿದ್ದು, y ಈಸ್ ಈಕ್ವಲ್ ಟು 6 ಇಂಟು x ವ್ಯಾಲ್ಯೂ ಏನಿರೋದು 1/10. ಸೊ ವ್ಯಾಲ್ಯೂ ಏನಾಗುತ್ತೆ, 6 ಹೋಲ್ ಡಿವೈಡೆಡ್ ಬೈ 10. ಸೊ ಇದನ್ನ ಬೇಕಾದ್ರೆ ನೀವು ಫರ್ದರ್ ಸಿಂಪ್ಲಿಫೈ ಮಾಡ್ಕೊಳ್ಳಿ. 2 3s 6, ನೆಕ್ಸ್ಟ್ 2 5s 10. ಸೊ 3/5 is the value for x. ಸೊ 3/5 is the value for y, ಸರಿನಾ? ಸೊ ಇವಾಗ ಬರೀತಾ ಹೋಗಿ, v is equal to x, y, z ಅಂತ ಬರೆದಿದ್ವಲ್ಲ, x ಜಾಗದಲ್ಲಿ ಏನ್ ಬರಿಬೇಕು 1/10, y ಜಾಗದಲ್ಲಿ ಏನ್ ಬರಿಬೇಕು 3/5, ನೆಕ್ಸ್ಟ್ z ಜಾಗದಲ್ಲಿ ಏನ್ ಬರಿಬೇಕು 3/10. ಸೊ ಆರ್ ದಿ ಫಿಕ್ಸ್ಡ್ ಪ್ರೊಬ್ಯಾಬಿಲಿಟಿ ವೆಕ್ಟರ್ಸ್. ಸೊ ಇಷ್ಟನ್ನ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ, ಸರಿನಾ? ಸೊ x y z ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೇಕಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.